ಶಕ್ತಿಗಿಂತ ಯುಕ್ತಿ ಮೇಲು. ಗಾದೆಗಳು ವೇದಗಳಿಗೆ ಸಮ. ವೇದ ಸುಳ್ಳಾದರೂ ಗಾದೆ ಸುಳ್ಳಾಗದು ಎಂಬ ಮಾತಿದೆ. ಗಾದೆಗಳು ಹಿರಿಯರ ಅನುಭವಗಳಿಂದ ನುಡಿದ ನುಡಿಮುತ್ತುಗಳು. ಈ ಮೇಲಿನ ಗಾದೆ ಮಾತು ಪ್ರಸಿದ್ಧವಾಗಿದೆ. ದೈಹಿಕ ಶಕ್ತಿಗಿಂತ ಬುದ್ಧಿಶಕ್ತಿಯೇ ಮೇಲು ಎಂಬುದು ಈ ಗಾದೆಯ ಅರ್ಥ. ದಿನನಿತ್ಯದ ಕೆಲಸ ಕಾರ್ಯಗಳನ್ನು ಮಾಡಲು ಶಕ್ತಿ ಬೇಕು. ಆದರೆ ಕೆಲವು ಸಂದರ್ಭಗಳಲ್ಲಿ ಶಕ್ತಿಗಿಂತ ಬುದ್ಧಿಶಕ್ತಿ ಪರಿಹಾರವನ್ನು ಸೂಚಿಸುತ್ತದೆ. ಶಕ್ತಿಯಿಂದ ಸಾಧ್ಯವಾಗದ ಅದೆಷ್ಟೋ ಕೆಲಸವನ್ನು ಉಪಾಯದಿಂದ ಸಾಧಿಸಬಹುದು. ಕೆಲವೊಮ್ಮೆ ಶತ್ರುವನ್ನು ಸೋಲಿಸಲು ಸಾಧ್ಯವಾಗದೇ ಇದ್ದಾಗ ಉಪಾಯದಿಂದ ಸೋಲಿಸಬಹುದು. ಉದಾಹರಣೆ, ಮೊಲವು ಸಿಂಹಕ್ಕೆ ಬಾವಿಯಲ್ಲಿ ಸಿಂಹದ ಪ್ರತಿಬಿಂಬ ತೋರಿಸಿ ನಿನಗಿಂತ ಬಲಿಷ್ಠವಾದ ಸಿಂಹವು ಬಾವಿಯೊಳಗೆ ಇದೆ ಎಂದು ಹೇಳಿ ಸಿಂಹವನ್ನು ಬಾವಿಗೆ ಬೀಳುವಂತೆ ಮಾಡಿ ತನ್ನ ಮಿತ್ರರೆಲ್ಲರನ್ನೂ ರಕ್ಷಿಸಿತು. ಮಹಾಭಾರತದಲ್ಲಿ ಕೌರವರು ಶಕ್ತಿಶಾಲಿಗಳಾಗಿರುತ್ತಾರೆ. ಶ್ರೀಕೃಷ್ಣನು ಯುಕ್ತಿಯ ಮುಂದೆ ಕೌರವರ ಆಟ ನಡೆಯಲಿಲ್ಲ. ಯುದ್ಧದಲ್ಲಿ ಸಾವನ್ನಪ್ಪಿದರು. ಹೀಗಾಗಿ ಶಕ್ತಿಯೊಂದಿಗೆ ಯುಕ್ತಿಯೂ ಇದ್ದರೆ ಜೀವನದಲ್ಲಿ ಯಶಸ್ಸು ಸಾಧಿಸಬಹುದು.